ದರ್ಶನ್ ಸ್ಟೋರಿಯನ್ನು ನೋಡೋಣ. ಅದಕ್ಕೂ ಮೊದಲು ಸೂರಜ್ ರೇವಣ್ಣ ಅವರ ವಿಚಾರದಲ್ಲಿ ಬರ್ತಾ ಇರುವಂತಹ ಅಪ್ಡೇಟ್ಸ್ಗಳು ಏನಾಗ್ತಾ ಇದೆ ಅಂತ ಹೇಳಿ. ಈ ವಿಚಾರದಲ್ಲಿ ಸೂರಜ್ ರೇವಣ್ಣ ಅವರು ಮೊಟ್ಟ ಮೊದಲನೇದಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಂತ್ರಸ್ತನ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ನನ್ನ ವಿರುದ್ಧ ಮಾಡಿರೋದು ಇದು ಷಡ್ಯಂತ್ರ, ತನಿಖೆಯಿಂದ ಸತ್ಯಾಸತ್ಯತೆ ಹೊರಬರಲಿದೆ ಅಂತ ಹೇಳಿ ಹಾಸನದಲ್ಲಿ ವಿಧಾನ ಪರಿಷತ್ನ ಸದಸ್ಯರಾದಂಥ ಸೂರಜ್ ರೇವಣ್ಣ ಅವರು ಮೊಟ್ಟ ಮೊದಲ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಲಿಂಗಕಾಮದ ಆರೋಪ ಅವರ ಮೇಲೆ ಬಂದಿರೋದು. ಅದಕ್ಕೆ ಉತ್ತರವನ್ನ ಏನ್ ಕೊಟ್ಟಿದ್ದಾರೆ ನೋಡಿ. ತಮ್ಮ ವಿರುದ್ಧ ಪ್ರಕರಣ ಏನು, ದೂರ ಏನು, ಆರೋಪ ಏನು ಸರ್? ಈಗ ಮೊನ್ನೆಯಿಂದನೂ ಎಲ್ಲ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಏನು ಒಂದು ವಾರದ ಎಷ್ಟು ದಿನ ನಡೀತಿದೆ, ನನಗೂ ಅದ್ರ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ ನಂಗೆ ಕರೆಕ್ಟಾಗಿ. ಈಗ ನಾನು ಹೇಳೋದು ಇಷ್ಟೇ, ಎರಡು ವಿಷಯ. ಒಂದು ಇದು ಅರ್ಥ ಮಾಡ್ಕೊಳ್ಳಿ, ಷಡ್ಯಂತ್ರ ಮಾಡಿದ್ದಾರೆ, ಇವತ್ತು ನನ್ನ ಮೇಲೆ ಆರೋಪ ಮಾಡ್ತಿದ್ದಾರೆ. ಇವತ್ತು ಏನಾದ್ರು ಮಾಡ್ಕೊಳ್ಳಿ, ಆರೋಪ ನಾನು ಕಡಾಖಂಡಿತ ತಿರಸ್ಕಾರ ಮಾಡ್ತೀನಿ. ಒಂದು. ಎರಡನೇ ವಿಷಯ, ಇವತ್ತು ಕಾನೂನಿನ ಒಂದು ಇದಿದೆ, ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯಲ್ಲಿ ಏನು ತೀರ್ಮಾನ ಆಗಬೇಕು. ಈಗ ಮೊನ್ನೆ ಎಲ್ಲ ಕೂತ್ಕೊಂಡು ಹುಡುಗ ನಾವೆಲ್ಲ ಎಫ್.ಐ.ಆರ್ ಮಾಡಿದ್ದಾರೆ, ಆಯ್ತಲ್ವಾ? ಎಫ್.ಐ.ಆರ್ ಮಾಡಿದ್ದಾರೆ. ಎಫ್.ಐ.ಆರ್ ಮಾಡಿದ್ದು ಏನು ಇದಾಗಬೇಕು, ಕಾನೂನು ರೀತಿಯಲ್ಲಿ ಯಾವ ರೀತಿ ಅದು ತನಿಖೆ ಆಗಿ ಅದೇನು ಹೊರಗೆ ಬರಬೇಕು, ಸತ್ಯಾಸತ್ಯತೆಗಳು ಅದು ಬಂದೇ ಬರುತ್ತೆ. ಅದು ಅದ್ರ ಮೇಲೆ ಕಾನೂನು, ನಮ್ಮ ನಾಡಿನ ಕಾನೂನು ಮೇಲೆ ನಂಗೆ ವಿಶ್ವಾಸ ಇದೆ. ಅಷ್ಟು ಹೇಳ್ತಾ ನಾನು ಮುಕ್ತಾಯ ಮಾಡ್ತೀನಿ. ಇದು ಕಂಪ್ಲೀಟ್ ಪೊಲಿಟಿಕಲ್ ಕಾನ್ಸ್ಪಿರಸಿ. ಬಟ್ ಅದ್ರ ಬಗ್ಗೆ ನಾನು ಏನು ಇವತ್ತು ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ಇಂಥವ್ರು ಮಾಡಿದ್ರು ಅಂಥವ್ರು ಮಾಡಿದ್ರು, ಅವರು ಇವರು ನಾನು ಯಾರ ಬಗ್ಗೆಯೂ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಇವತ್ತು ತನಿಖೆ ಪ್ರಗತಿಲಿದೆ, ಸತ್ಯಾಸತ್ಯತೆಗಳು ಹೊರಗೆ ಬರ್ತವೆ. ಅದು ರಾಜ್ಯ ಜನನೇ ಅದನ್ನ ನೋಡ್ತಾರೆ ಅಂತ ಹೇಳಕ್ ಬಯಸ್ತೀನಿ. ನನ್ನ ಸಹೋದ್ಯೋಗಿ ಶಶಿಧರ್ ನನ್ನ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ಈಗ ಏನ್ ಹೇಳ್ತಾ ಇದ್ದಾರೆ ಸೂರಜ್ ರೇವಣ್ಣ ಅವರು? ಅರುಣ್, ಏನು ಮಾಜಿ ಸಚಿವ ಎಚ್ ಡಿ ರೇವಣ್ಣರ ಹಿರಿಯ ಪುತ್ರ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಅವರ ವಿರುದ್ಧ ಯುವಕನೋರ್ವ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಅಂತ ಏನು ಆರೋಪವನ್ನು ಮಾಡಿದ್ರು. ಅಲ್ಲದೆ ಈಗಾಗಲೇ ಆತ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಸಹ ದೂರನ್ನು ನೀಡಲಿಕ್ಕೆ ಬಂದೇನೆ. ಇದೆಲ್ಲದರ ನಡುವೆ MLC ಆದಂತಹ ಸೂರಜ್ ರೇವಣ್ಣ ಅವರು ಪ್ರತಿಕ್ರಿಯೆಯನ್ನ ನೀಡಿರ್ತಕ್ಕಂಥ ಇದೊಂದು ರಾಜಕೀಯ ಷಡ್ಯಂತ್ರ. ಈ ಷಡ್ಯಂತ್ರ ನನ್ನ ವಿರುದ್ಧ ಎಷ್ಟು ದಿನಗಳಿಂದ ನಡೀತಾ ಇದೆ ಅಂತ ನನ್ನ ಹತ್ರ ಮಾಹಿತಿ ಇಲ್ಲ. ಆದ್ರೆ ರಾಜ್ಯದ ಕಾನೂನಿನ ಬಗ್ಗೆ ನನಗೆ ಗೌರವವಿದೆ. ಕಾನೂನಿನಲ್ಲಿ ಎಲ್ಲಾ ಸತ್ಯಾಸತ್ಯತೆ ತನಿಖೆ ನಂತರ ಹೊರಬರುತ್ತೆ. ನನ್ನ ಮೇಲೆ ಇಲ್ಲಸಲ್ಲದ ಆರೋಪವನ್ನ ಮಾಡ್ಲಾಗ್ತಾ ಇದೆ. ಆದ್ರೆ ಇದೆಲ್ಲವನ್ನೂ ಸಹ ನಾನು ಕಡಾಖಂಡಿತವಾಗಿ ತಿರಸ್ಕಾರ ಮಾಡ್ತೀನಿ. ತನಿಖೆ ನಂತರ ಸತ್ಯ ಏನಿದೆ ಅದು ಇಡೀ ರಾಜ್ಯ ಜನತೆ ಮುಂದೆ ಹೊರಬರುತ್ತೆ. ಇದರಲ್ಲಿ ಯಾರೆಲ್ಲ ಷಡ್ಯಂತ್ರ ಇದ್ದಾರೆ, ಯಾರ್ಯಾರು ಇದ್ದಾರೆ, ಅದನ್ನ ಯಾವುದನ್ನು ಸಹ ನಾನೀಗ ಅವ್ರ ಹೆಸರನ್ನ ಹೇಳಿಕೆ ಆಗಲ್ಲ. ಏನು ನಾನು ಈಗ ಆತನ ವಿರುದ್ಧ ನನ್ನ ಆಪ್ತನಿಂದ ದೂರು ಕೊಡ್ತೀನಿ. ಅದರಲ್ಲೂ ಸಹ ಏನೆಲ್ಲ ಕೇಸ್ಗಳು ದಾಖಲಾಗಿದೆ ಎಲ್ಲವೂ ಸಹ ನನಗೆ ತಿಳಿದಿದೆ. ಈ ಪ್ರಕರಣ ತನಿಖೆ ನಂತರವೇ ಯಾರೆಲ್ಲ ಷಡ್ಯಂತ್ರ ನಡೆದಿದೆ, ಇದರಲ್ಲಿ ಏನು ಸತ್ಯಾಂಶಗಳಿದೆ ಇವೆಲ್ಲವೂ ಸಹ ಹೊರಗೆ ಬರುತ್ತೆ ಅನ್ನುವ ಮೂಲಕ ಏನು ತಮ್ಮ ವಿರುದ್ಧ ಆರೋಪವನ್ನು ಮಾಡ್ತಾರೆ, ಇದೊಂದು ರಾಜಕೀಯ ಷಡ್ಯಂತ್ರ ಅಂತ ಹೇಳುವ ಮೂಲಕ ಡಾಕ್ಟರ್ ಸೂರಜ್ ರೇವಣ್ಣ ಅವರು ಈಗ ಈ ಆರೋಪವನ್ನ ತಳ್ಳಿ ಹಾಕುವ ಮೂಲಕ ನನ್ನ ವಿರುದ್ಧ ಪಿತೂರಿಯನ್ನ ಹಲವು ದಿನಗಳಿಂದ ಮಾಡ್ತಿದ್ದಾರೆ ಅಂತ ಮತ್ತೊಂದು ಗಂಭೀರವಾದಂತಹ ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಓಕೆ ಶಶಿಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.